ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂತದ್ದು. ಸೊ ಏನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಸರ್ಕಾರದ ಮುಖಾಂತರ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಸೊ ಏನು ಆ ಗುಡ್ ನ್ಯೂಸ್ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ. ಸೊ ನೀವು ಅನ್ನಭಾಗ್ಯ ಯೋಜನೆಯ ಸಂಪೂರ್ಣವಾದಂತಹ ಮಾಹಿತಿನ ತಿಳ್ಕೋಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ. ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ, ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಯಾವಾಗ ಬರುತ್ತೆ ಅನ್ನುವಂತಹ ಕಾತುರದಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಈಗಾಗಲೇ 4 ತಿಂಗಳಾದ್ರೂ ಕೂಡ ಅನ್ನಭಾಗ್ಯ ಯೋಜನೆಯ ಹಣದ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಇಲ್ಲ. ಸೊ ಸರ್ಕಾರದ ಮುಖಾಂತರ ಇವಾಗ ಅವ್ರಿಗೆ ಗುಡ್ ನ್ಯೂಸ್ ಕೂಡ ಸಿಗ್ತಾ ಇಲ್ಲ, ಅಂದ್ರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸೊ ಏನು ಕೂಡ ಗುಡ್ ನ್ಯೂಸ್ ಸಿಗ್ತಾ ಇಲ್ಲ. ಏನ್ ಕಾರಣಕ್ಕೆ ಗುಡ್ ನ್ಯೂಸ್ ಸಿಗ್ತಾ ಇಲ್ಲ ಅನ್ನೋದಾದ್ರೆ ಸೊ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಒಂದು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡು ಬಂದಿದ್ರು. ಅದರಲ್ಲಿ ಮುಖ್ಯವಾಗಿ ಅನ್ನಭಾಗ್ಯ ಯೋಜನೆ ಕೂಡ ಒಂದಾಗಿದೆ. ಈ ಯೋಜನೆಯನ್ನು ಜಾರಿಗೆ ತರೋಕ್ಕಿಂತ ಮುಂಚೆ ಅವರು ಏನಂತ ಮಾತನ್ನ ನೀಡಿದ್ರು ಅಂದ್ರೆ ಸರ್ಕಾರದವರು, ಅಂದ್ರೆ ಕಾಂಗ್ರೆಸ್ ಸರ್ಕಾರದವರು ಏನ್ ಮಾತನ್ನ ನೀಡಿದ್ರು ಅಂದ್ರೆ ಸೊ ನಾವು 10 kg ಅಕ್ಕಿನ ನೀಡ್ತೀವಿ ಅನ್ಬಿಟ್ಟು ತಿಳಿಸ್ಬಿಟ್ಟು ಅಧಿಕಾರಕ್ಕೆ ಬಂದಿದ್ದಂಥದ್ದು. ಸೊ ಅಧಿಕಾರಕ್ಕೆ ಬಂದಾದ ನಂತರ ಅಕ್ಕಿಯ ಬರ ಇದೆ, ನಾವು 5 kg ಅಕ್ಕಿನ ನೀಡ್ತೀವಿ, ಇನ್ನುಳಿದ 5 kg ಅಕ್ಕಿ ಹಣನ ನೀಡ್ತೀವಿ ಅನ್ಬಿಟ್ಟು ತಿಳಿಸ್ಬಿಟ್ಟು ಸೊ 5 kg ಅಕ್ಕಿ ನೀಡ್ಬಿಟ್ಟು ಜೊತೆಗೆ 5 kg ಅಕ್ಕಿ ಹಣನು ಕೂಡ ನೀಡ್ತಾ ಇದ್ರು. ಆದ್ರೆ ಈಗ 4 ತಿಂಗಳಾದ್ರೂ ಕೂಡ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣನ ಸರ್ಕಾರ ನೀಡ್ತಾ ಇಲ್ಲ. ಸೊ ಯಾವ ಕಾರಣಕ್ಕೆ ಅಕ್ಕಿ ಹಣ ನೀಡ್ತಾ ಇಲ್ಲ? ಸೊ ಇವಾಗ ಬೇರೆ ಪಕ್ಷದವರು ಏನ್ ಮಾತಾಡ್ತಾ ಇದ್ರೆ ಅಕ್ಕಿ ಹಣ ಇವರು ನೀಡದೇ ಇರೋದಕ್ಕೆ, ಅಂದ್ರೆ ಕಾಂಗ್ರೆಸ್ ಪಕ್ಷ ನೀಡದೇ ಇರೋದಕ್ಕೆ ಅಂತ ಅಂದ್ರೆ ಸೊ ವಿರೋಧ ಪಕ್ಷದವರು ಕೂಡ ಮಾತಾಡ್ತಾ ಇದ್ದಾರೆ ಏನಕ್ಕೆ ಇವರು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣನ 4 ತಿಂಗಳಾದ್ರೂ ಕೂಡ ಕೊಡ್ತಾ ಇಲ್ಲ ಅನ್ಬಿಟ್ಟು. ಸೊ ಅದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಮಾಧ್ಯಮಗಳ ಮುಖಾಂತರ ಉತ್ತರನು ಕೂಡ ನೀಡಿದ್ರು. ನಾವು ಯಾವುದೇ ರೀತಿಯಾಗಿ ಯಾವ ಯೋಜನೆನೂ ಕೂಡ ಕ್ಯಾನ್ಸಲ್ ಮಾಡಿಲ್ಲ, ಸದ್ಯದಲ್ಲೇ ನಾವು ನಿಮ್ಗೆಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣನ ಜಮಾ ಮಾಡ್ತೀವಿ ಅನ್ಬಿಟ್ಟು ತಿಳಿಸಿದ್ರು. ಆದ್ರೆ ಇವಾಗ ಇಷ್ಟು ದಿನ ಕಾದ್ರೂ ಕೂಡ ಯಾವುದೇ ರೀತಿಯಾಗಿ ಅಕ್ಕಿ ಹಣನೂ ಇಲ್ಲ, ಏನೂ ಇಲ್ಲ. ಸೊ ಎಲ್ಲರೂ ಕೂಡ ತುಂಬಾ ತಾಳ್ಮೆಯಿಂದನೇ ಕಾಯ್ತಾ ಇದ್ರು, ಇವಾಗ ಹಾಕ್ಬಹುದು ಅಥವಾ ನಾಳೆ ಹಾಕ್ಬಹುದು, ನಾಡಿದ್ದು ಹಾಕ್ಬಹುದು ಅಂದ್ಬಿಟ್ಟು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣನ. ಸೊ ಎಷ್ಟು ದಿನ ಕಾದ್ರೂ ಕೂಡ ಸರ್ಕಾರ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣನ ನೀಡ್ಲಿಲ್ಲ. ಸಿಎಂ ಸಿದ್ದರಾಮಯ್ಯ ಸರ್ ಅವರೇನು ತಿಳಿಸ್ಬಿಟ್ರು, ಸೊ ಅಕ್ಕಿ ಹಣ ಎಲ್ರಿಗೂ ಕೂಡ ನೀಡ್ತೀವಿ ಅನ್ಬಿಟ್ಟು. ಸೊ ಇವಾಗ ಅಕ್ಕಿ ಹಣನೂ ಇಲ್ಲ, ಏನೂ ಇಲ್ಲ. ಸೊ ಆ ರೀತಿಯಾದಂತಹ ಪರಿಸ್ಥಿತಿ ಬಂದಿದೆ. ಅಕ್ಕಿ ಹಣನೂ ಇಲ್ಲ, ಏನೂ ಇಲ್ಲ. ಇವಾಗ ಏನಾದ್ರೂ ಪದಾರ್ಥಗಳನ್ನಾದ್ರೂ ಕೊಡಿ, ಆಹಾರ ಪದಾರ್ಥಗಳು ಅಥವಾ ದಿನಸಿ ಸಾಮಾನುಗಳನ್ನಾದ್ರೂ ಕೊಡಿ ಅನ್ಬಿಟ್ಟು ಜನಸಾಮಾನ್ಯರು ಕೇಳ್ತಾ ಇರುವಂತದ್ದು. ಆದ್ರೂ ಕೂಡ ಸರ್ಕಾರಕ್ಕೆ ಏನು ತೀರ್ಮಾನ ಸರ್ಕಾರದವರು ತಗೊಂಡಿಲ್ಲ. ಏನ್ ಕಾರಣಕ್ಕೆ ತಗೊಂಡಿಲ್ಲ, ಯಾವ ಕಾರಣಕ್ಕೆ ಅಕ್ಕಿ ಹಣ ನೀಡ್ತಾ ಇಲ್ಲ ಅನ್ನೋದಾದ್ರೆ ಇವಾಗ ಅವರು ನಮ್ಗೆ 5 kg ಅಕ್ಕಿ ಕೊಡ್ತಾ ಇದ್ರು ಅಂಡ್ 5 kg ಅಕ್ಕಿ ಹಣನ ಸರ್ಕಾರದ ಕಡೆಯಿಂದ ಕೊಡ್ತಾ ಇದ್ರು. ಇವಾಗ ಅದು ಕೂಡ ಸ್ಟಾಪ್ ಆಯ್ತು. ಯಾವ ಕಾರಣಕ್ಕೆ ಅನ್ನೋದಾದ್ರೆ ಅಕ್ಕಿ ಹಣನೇ ನಮ್ಮ ಖಾತೆಗೆ ಜಮಾ ಮಾಡ್ತಾ ಇದ್ರು, ಆದ್ರೆ ಇವಾಗ ಅಕ್ಕಿ ಹಣನ ಜಮಾ ಮಾಡೋಲ್ಲ, ನಾವು ನಿಮ್ಗೆ ಅಕ್ಕಿನೇ ಕೊಡ್ತೀವಿ. ಇವಾಗ ನಾವು ಏನ್ ಆಶ್ವಾಸನೆ ಕೊಟ್ಟಿದ್ದೋ 10 kg ಅಕ್ಕಿನ ನೀಡ್ತೀವಿ ಅನ್ಬಿಟ್ಟು ಸೊ ಅದೇ ರೀತಿಯಾದಂತಹ ಆಶ್ವಾಸನೆ ಮಾತನ್ನ ನಾವು ನಡೆಸ್ಕೊಂಡು ಹೋಗ್ತೀವಿ ಅನ್ಬಿಟ್ಟು ಸರ್ಕಾರದ ಕಡೆಯಿಂದ ತಿಳಿಸಿದ್ರು. ಇದಕ್ಕೆ ರಾಜ್ಯ ಸರ್ಕಾರ ಒಪ್ಲಿಲ್ಲ. ನೀವು ಯಾವ ರೀತಿಯಾಗಿ ಅಕ್ಕಿ ಹಣ ಕೊಡ್ತಾ ಇದ್ರೋ ಅದೇ ರೀತಿಯಾಗಿ ಅಕ್ಕಿ ಹಣನೇ ನೀಡಿ, ಅಕ್ಕಿ ಏನು ಕೊಡಕ್ ಹೋಗ್ಬೇಡಿ ಅನ್ಬಿಟ್ಟು ತಿಳಿಸಿದ್ರು. ಇಲ್ಲ ನಾವು ಅಕ್ಕಿ ಹಣ ಕೊಡೋದಿಲ್ಲ, ಅಕ್ಕಿನೇ ಕೊಡ್ತೀವಿ ಅನ್ಬಿಟ್ಟು ತಿಳಿಸಿದ್ರು. ಅದಕ್ಕೆ ಸರ್ಕಾರ ಒಪ್ಲಿಲ್ಲ. ಸೊ ಅದರಿಂದಾಗಿ ಇದಕ್ಕೆ ಒಂದು ಅಂದ್ರೆ ಸಭೆ ನಡೀತು. ಅದರಲ್ಲಿ ಏನಂತ ಬಂತು ಅಂದ್ರೆ ಸೊ ನೀವು ಅಕ್ಕಿ ಹಣ ಯಾವ ರೀತಿಯಾಗಿ ಕೊಡ್ತಾ ಇದ್ರೋ ಸೊ ಅದೇ ರೀತಿಯಾಗಿ ಅಕ್ಕಿ ಹಣನೇ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂತಹ ನಿರ್ಧಾರ ಕೂಡ ಅಲ್ಲಿ ಸಿಕ್ತು. ಆದ್ರೂ ಕೂಡ ಸರ್ಕಾರ ಇವಾಗ ಅಕ್ಕಿ ಹಣನೇ ನೀಡ್ತಾ ಇಲ್ಲ. ಸೊ ಏನ್ ಕಾರಣಕ್ಕೆ ಅನ್ನೋದಾದ್ರೆ ಇದೇ ಮುಖ್ಯ ಕಾರಣ ಆಗಿರುತ್ತೆ. ಸಚಿವ ಸಂಪುಟದಲ್ಲೂ ಕೂಡ ಒಂದು ಸಭೆ ನಡೆಯುತ್ತೆ. ಸೊ ಆ ಸಭೆಯಲ್ಲೂ ಕೂಡ ಇದೇ ರೀತಿಯಾದಂತಹ ನಿರ್ಧಾರ ಹೊರ ಬರುತ್ತೆ. ಸೊ ಇವಾಗ ನೀವು ಯಾವ ರೀತಿಯಾಗಿ ಹಣ ಕೊಡ್ತಾ ಇದ್ದೀರೋ ಅದೇ ರೀತಿಯಾಗಿ ಹಣ ಕೊಡಿ ಅನ್ಬಿಟ್ಟು ಈಗಾಗಲೇ ಜನಸಾಮಾನ್ಯರು ಏನಕ್ಕೆ ತಲೆ ಕೆಡಿಸ್ಕೊಂತಾ ಇಲ್ಲ ಅಂದ್ರೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹಣನ ಕೊಡ್ತಾ ಇದ್ದಾರೆ ಅಲ್ವಾ, ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗ್ತಾ ಇರೋದ್ರಿಂದ ತಲೆ ಕೆಡಿಸ್ಕೊಳ್ಳೋದಕ್ಕೆ ಅಷ್ಟಾಗಿ ಹೋಗ್ತಾ ಇಲ್ಲ. ಇನ್ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಸಮಸ್ಯೆ ಏನಾದ್ರೂ ಮುಂದೆ ಹೋಗ್ತಾ ಇದ್ರೆ ಇವಾಗ 4 ತಿಂಗಳಾಯ್ತು, 5 ತಿಂಗಳಾಯ್ತು, 6 ತಿಂಗಳಾದ್ರೂ ಕೂಡ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಸೊ ಜನಸಾಮಾನ್ಯರು ಕೂಡ ಸೊ ರೊಚ್ಚಿಗೆ ಹೇಳ್ತಾರೆ. ಯಾಕಂದ್ರೆ ಇಷ್ಟು ದಿನ ಕಾದಿದೀವಿ, ಸೊ ಆದ್ರೂ ಕೂಡ ನೀವು ಹಣ ಕೊಟ್ಟಿಲ್ಲ ಅನ್ನುವಂತಹ ಕಾರಣದಿಂದಾಗಿ ಒಟ್ಟಾರೆ ನಿಮ್ಗೇನು ಇವಾಗ ಗುಡ್ ನ್ಯೂಸ್ ಸಿಗ್ತಾ ಇದೆ ಅನ್ನೋದಾದ್ರೆ ಇವಾಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ನೀಡಿದ್ರೆ ಅಲ್ವಾ, ಸೊ ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆನೂ ಕೂಡ ಅಕ್ಕಿ ಹಣ ಕೂಡ ನೀಡ್ತಾರೆ ಅನ್ನುವಂತಹ ಕಾತುರದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಯಾಕಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಇಂಥದಿಂದಲೇ ನೀಡ್ತೀವಿ ಅನ್ಬಿಟ್ಟೇನು ಯಾವುದೇ ರೀತಿಯ ದಿನಾಂಕನ ನಿಗದಿ ಮಾಡದಲ್ಲೇ ಹಣ ನೀಡಿದ್ರೆ ಅದರಿಂದಾಗಿ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣನೂ ಕೂಡ ಅದೇ ರೀತಿಯಾಗಿ ಬರಬಹುದು. ಸೊ ಸರ್ಪ್ರೈಸ್ ಆಗಿ ಹಣ ಎಲ್ರಿಗೂ ಕೂಡ ಸಿಗಬಹುದು ಅಂತ ಹೇಳ್ತಾ
ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ. ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.